ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದು ವಜ್ರಪ್ಪ ಅಂತ. ನಂದು ಪ್ರಾಪರ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲೂಕು. ನಾನು ಪ್ರಪ್ರಥಮ ಬಾರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದು 5 ಇಡಿಯಟ್ಸಲ್ಲಿ. ಅಲ್ಲಿ ರೀರೈಟಿಂಗ್ ಕೆಲಸ ಮಾಡಿದೆ. ಇನ್ನೂ ಸುಮಾರು ಸಿನಿಮಾಗಳಲ್ಲಿ ನಾನು ರೀರೈಟಿಂಗ್ ವರ್ಕ್ ಮಾಡಿದೆ. ಅದಾದಮೇಲೆ ಶ್ರೀನಿಯವ್ರ ಹತ್ರ ಕೂಡ ಸ್ಕ್ರಿಪ್ಟ್ ರೈಟಿಂಗ್ ಕೆಲಸ ಎಲ್ಲ ಮಾಡಿದೆ. ಅದಾದಮೇಲೆ ನಾನು ಪ್ರಪ್ರಥಮ ಬಾರಿಗೆ ಈ ಸಿನಿಮಾ ಅಂದರೆ ನಮ್ಮ ರಾವುತ ಸಿನಿಮಾಗೆ ನಾವೇ ಸ್ವತಃ ಕತೆ, ಚಿತ್ರಕಥೆ, ಸಂಭಾಷಣೆ ಇದೆಲ್ಲ ಬರೆದು ನಿರ್ದೇಶನ ಮಾಡೋ ಕನಸು ಹೊತ್ಬಿಟ್ಟು ಪ್ರೊಡ್ಯೂಸರ್ ಮುಂದೆ ತೊಗೊಂಬಂದು ಅಪ್ರೋಚ್ ಮಾಡಿದಾಗ ಈ ರಾವುತ ಎಂಬ ಕನಸು ನನಸಾಗೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇನ್ನೇನು ನಿಮ್ಮ ಮುಂದೆ ತೆರೆ ಕಾಣುತ್ತೆ. ರಾವುತ ಸಿನಿಮಾ ತಯಾರಿ ಎಲ್ಲಿಗೆ ಬಂದಿತ್ತು ಸರ್? ಮೇಡಮ್, ಇವಾಗ ರಾವುತದ್ದು ಅಂದರೆ ಆಡಿಯೋ ಫಂಕ್ಷನನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ರೇಣುಕಾಂಬದಲ್ಲಿ ರಿಲೀಸ್ ಮಾಡೋಣ ಅಂತಿದ್ದೀವಿ. ನವೀನ್ ಶಂಕರ್ನ ಆಡಿಯೋ ಫಂಕ್ಷನ್ಗೆ ಕರೆದು ಅವ್ರನ್ನ ಗೆಸ್ಟಾಗಿ ಕರೆದ್ಬಿಟ್ಟು ಫಸ್ಟು ಶಿವ ಸಾಂಗ್ ಇದೆ. ಸಿನಿಮಾದಲ್ಲಿ 3 ಸಾಂಗ್ ಇದೆ. ಹಾಗಾಗಿ ಫಸ್ಟು ಒಂದು ದೈವತ್ವದ ಸಾಂಗನ್ನು ಮಾಡಿ ತದನಂತರ ಅದನ್ನು ಮುಂಚೆ ಕೊಡೋಣ ಅಂತ ತಯಾರಿ ಮಾಡ್ಕೊತಾ ಇದ್ದೀವಿ ಮೇಡಮ್. ಇನ್ನೇನು ಆಡಿಯೋ ಫಂಕ್ಷನ್ ಇಟ್ಕೊತಾ ಇದ್ದೀವಿ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ. ಅಂದರೆ ಒಬ್ಬ ಡೈರೆಕ್ಟರ್ಗೆ ಅಷ್ಟೊಂದು ಸುಲಭ ಇರಲ್ಲ ಸರ್ ಸಿನಿಮಾ ಮಾಡುವಂಥದ್ದು. ನೀವು ಯಾವ ಯಾವ ಕನಸುಗಳನ್ನ ಹೊತ್ಕೊಂಡು ಬಂದ್ರಿ? ಅಂದರೆ ಈ ಮುಂದೊಂದು ದಿನ ರೀಚ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆಯಾ? ಹೇಗೆ ಈ ಒಂದು ಸ್ಟ್ರಗಲ್ಸ್ ಬಗ್ಗೆ ಹೇಳೋದಾದರೆ? ಸ್ಟ್ರಗಲ್ ಇದ್ದಿದ್ದೇ ಅಲ್ಲ ಮೇಡಮ್. ಎಲ್ಲ ಒಂದು ವೃತ್ತಿ ರಂಗದಲ್ಲೂ ಸ್ಟ್ರಗಲ್ ಅನ್ನೋದು ಇದ್ದಿದ್ದೆ. ಬಟ್ ಸಿನಿಮಾದಲ್ಲಿ ಏನು ಅಂದರೆ ರೀಚ್ ಆಗಬೇಕು ಅಂತ ಅಂದರೆ ಸಿನಿಮಾದಲ್ಲಿ ಪದೇ ಪದೇ ಪ್ರಯತ್ನನೇ ಪಡ್ತಾ ಇರಬೇಕು. ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಪ್ರಯತ್ನಕ್ಕೂ ಕೂಡ ಅದು ನಾಚಿಕೆ ಬಂದಿರಬೇಕು. ಅಷ್ಟು ನಾವು ಪ್ರಯತ್ನ ಪಟ್ಟರೆ ಸಿನಿಮಾ ಅನ್ನೋದು ಗ್ಯಾರಂಟಿ ಒಲಿಯುತ್ತೆ ಮೇಡಮ್. ಇನ್ನೊಂದೇನು ಅಂದರೆ ನಂಬಿಕೆ ಖಂಡಿತವಾಗ್ಲೂ ಇದೆ. ಸಿನಿಮಾ ಮೇಲೆಗಿಂತನೂ ನನ್ನ ಮೇಲೆ ನನಗೂ ನಂಬಿಕೆ ಇದೆ. ಯಾಕಂದರೆ ಆ ಸಿನಿಮಾನ ಗ್ಯಾರಂಟಿ ನಾನು ಒಲಿಸ್ಕೊತೀನಿ, ಅದು ನನಗೆ ಒಲಿಯುತ್ತೆ ಅನ್ನೋದು ಗ್ಯಾರಂಟಿ ನಂಬಿಕೆ ಇದೆ ಮೇಡಮ್. ಹಾಗಾಗಿ ನಾನೇನಿಲ್ಲ ಸ್ಟ್ರಗಲ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸ್ಟ್ರಗಲ್ಗಿಂತ ಹೆಚ್ಚಾಗಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾನ ನಾನು ಎಷ್ಟು ಪ್ರೀತಿಸಿದ್ದೀನಿ ಅಂದರೆ ನನ್ನನ್ನು ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಸಿನಿಮಾನ ಪ್ರೀತಿಸಿ ನಾನು ಸಿನಿಮಾನ ಮಾಡೋಕ್ಕೆ ಬಂದೆ ಮೇಡಮ್. ಬಟ್ ರೀಚ್ ಹೆಂಗಾಗ್ತೀನಿ ಅದಾಗ್ತೀನಿ ಅನ್ನೋದು ನನಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಲೆಸ್ಸಾಗೆ ನಾನು ಪ್ರೆಸೆಂಟಲ್ಲಿ ಇದ್ಕೊಂಡೆ ನಾನು ಯೋಚನೆ ಮಾಡ್ತೀನಿ. ಹಾಗಾಗಿ ಸ್ಟ್ರಗಲ್ ಇದ್ದಿದ್ದೆ ಮೇಡಮ್. ಸ್ಟ್ರಗಲ್ ಬಗ್ಗೆ ನಾನು ತುಂಬ ಸರಿ ಆಗಿದೆ ಸ್ಟ್ರಗಲ್ ಅನ್ನೋದು. ಆ ಸ್ಟ್ರಗಲ್ ಆದಮೇಲೆ ಈಗ ಯಾರೋ ದೊಡ್ಡವ್ರು ಹೇಳಿದಾರಲ್ಲ, ಈಗ ಬೆವರು AC ಆಗಿ ಕನ್ವರ್ಟ್ ಆಗಬೇಕು ಅಂತ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು AC ಆಗಿ ಕನ್ವರ್ಟ್ ಆಗೋ ಒಂದು ನೀವೇ ಹೇಳ್ದಂಗೆ ಆ ಕನಸು ನನಸಾಗೋವಂಥ ಒಂದು ಸಮಯಕ್ಕೆ ಹತ್ರ ಇದ್ದೀನಿ ಮೇಡಮ್. ಹಾಗಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದ್ರೆ ರಾವುತ ಸಿನಿಮಾ ಏನು ಸರ್, ಅಂದರೆ ಏನು ನಿರೀಕ್ಷೆ ಮಾಡ್ಬೋದು ಜನ? ಅದೇ ಮೇಡಮ್, ಪ್ರತಿಯೊಬ್ಬರು ಕೂಡ ಸಿನಿಮಾ ಮಾಡಿದ ಮೇಲೆ ಏನಾದರೂ ಒಂದು ಸಂದೇಶ ಹೊತ್ಕೊಂಡೇ ಬಂದಿರ್ತಾರೆ. ಅದೇ ರೀತಿ ನಾನು ಕೂಡ ಒಂದು ಸಂದೇಶ ಹೊತ್ಕೊಂಡು ಬಂದಿದ್ದೀನಿ. ಅಂದರೆ ಸತ್ತ ನಂತರ ಜೀವನ ಹೆಂಗಿರುತ್ತೆ, ಆ ಮರಣದ ನಂತರ ಯಾವ ರೀತಿ ಪಯಣ ಮಾಡ್ಬೋದು ಅನ್ನೋದು ಒಂದು ಅಂಶನ ನಾನು ಇಟ್ಕೊಂಡು ಕತೆ ಮಾಡಿದ್ದೀನಿ. ಹಾಗಾಗಿ ಜನರಿಗೆ ನಾನೇನು ಹೇಳೋವಂಥದ್ದೇನೂ ಇಲ್ಲ. ಅವರಿಗೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನನ್ನ ಕೈಲಾದ ಒಂದು ಸಣ್ಣ ಪ್ರಯತ್ನ ಏನು ಅಂದರೆ ಸತ್ತ ನಂತರ ಏನೋ ಒಂದು ಜರ್ನಿ ಇದ್ದೇ ಇದೆ. ಅದು ಸ್ವರ್ಗ ನರಕ ಅಂತ ಆಲ್ರೆಡಿ ನಮ್ಮ ಹಿರಿಕರು ಮಾಡಿಬಿಟ್ಟಿದ್ದಾರೆ. ಬಟ್ ಅದನ್ನು ಮೀರಿದ್ದು ಒಂದಿದೆ. ಅದು ಏನಿದೆ ಹೇಗಿದೆ ಅಂತ ಖಂಡಿತವಾಗ್ಲೂ ಅವ್ರು ಬಂದು ನನ್ನ ಸಿನಿಮಾ ಕೂತ್ಕೊಂಡು ನೋಡಿದರೆ ಅದನ್ನು ಗ್ಯಾರಂಟಿ ನಾನು ಪರಿಹರಿಸೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಈಗ ಸಿನಿಮಾ ನಿರ್ಮಾಣ ಅಂದರೆ ವಾರಕ್ಕೆ ನೀವು ನೋಡ್ತಿದ್ರೆ 4ರಿಂದ 5 ಹೊಸ ಸಿನಿಮಾಗಳು ರಿಲೀಸ್ ಆಯಿತು ಅಂತ ಹೇಳಿ, ಈ ಒಂದು ಸಾಲಿನಲ್ಲಿ ರಾಹುತ ಎಷ್ಟರ ಮಟ್ಟಿಗೆ ಭಿನ್ನವಾಗಿದೆ? ಭಿನ್ನತೆ ಅವರಷ್ಟು ಅವ್ರಿಗಿಂತನೂ ಭಿನ್ನತೆ ನಮ್ಮ ಸಿನಿಮಾ ಇದೆ ಅಂತ ಹೇಳಲ್ಲ ಮೇಡಮ್. ಯಾಕಂದರೆ ಎಲ್ಲರ ಸಿನಿಮಾನೂ ಒಂದೇ. ಆ ಭಿನ್ನತೆ ಅವ್ರಿಗಿಂತನೂ ನಾನು ಉತ್ತಮವಾಗಿ ಸಿನಿಮಾ ಮಾಡ್ಬಿಟ್ಟಿದ್ದೀವಿ. ಅವರಷ್ಟೇ ನಾವು ಇದು ಮಾಡಿದ್ದೀವಿ ಅಂತೇನಿಲ್ಲ. ಪಾಪ ಅವರು ಅಷ್ಟೇ ಪ್ರಯತ್ನ ಪಟ್ಟಿರ್ತಾರೆ. ಆ 10-15 ಸಿನಿಮಾಗಳಲ್ಲೂ ಕೂಡ ನಂದು ಒಂದು ಸಿನಿಮಾನೇ. ಆದರೆ ಸಿನಿಮಾದ ಆ ರೀತಿ ನೀತಿ ಅಂದರೆ ಅವ್ರು ಏನು ಹೇಳೋಕೆ ಹೊರಟಿದ್ದಾರೆ, ಅವ್ರು ಏನು ಬಿಟ್ಟಿದ್ದಾರೆ, ಪ್ರತಿಯೊಬ್ಬ ನಿರ್ದೇಶಕಂದು ಒಂದು ಥಾಟ್ ಇರುತ್ತೆ. ಅದೇ ರೀತಿ ನಾನು ಕೂಡ ಏನೋ ಒಂದು ಸಂದೇಶ ಇಟ್ಕೊಂಡು ಬಂದು ಜನರಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ನೆಲೆಗಟ್ಟಲ್ಲಿ ನೋಡಿದ್ರೆ ಒಂದು ಸೈದ್ಧಾಂತಿಕ ಅಂಶನ ಕಮರ್ಷಿಯಲ್ ಆಗಿ ಹೇಗೆ ಹೇಳ್ಬೋದು ಅಂಥೇಳಿ ಪ್ರೇಕ್ಷಕರಿಗೆ ಹೊಸದಾಗಿ ನಾನು ಯಾವ ರೀತಿ ತೋರಿಸ್ಬೋದು ಅನ್ನೋ ಉದ್ದೇಶದಿಂದ ಅದನ್ನೊಂಚೂರು ನಾನು ಬದಲಾವಣೆ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್, ಅಷ್ಟೇ. ಸರ್, ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಮೂವಿ ಅನ್ನುವಂಥದ್ದು, ಅಂದರೆ ಪ್ಯಾನ್ ಇಂಡಿಯಾ ಅನ್ನೋ ವರ್ಡೇ ತುಂಬ ಸದ್ದು ಮಾಡ್ತಾ ಇದೆ.
ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೊಬ್ಬ ಅಂದರೆ ಡೈರೆಕ್ಟರ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಯಾನ್ ಇಂಡಿಯಾ ಹೇಗೆ ಬೇಕಾ, ಒಳ್ಳೇದಾ, ಹೇಗೆ? ಪ್ಯಾನ್ ಇಂಡಿಯಾ ಒಳ್ಳೇದೇ ಮೇಡಮ್, ಅದರಲ್ಲಿ ಏನಿದೆ. ಬಟ್ ಆದರೆ ಪ್ಯಾನ್ ಇಂಡಿಯಾ ಇವತ್ತೇ ಏನು ಆಗಿಲ್ವಲ್ಲ ಮೇಡಮ್. ಯಾಕಂದರೆ ಈಗ ರವಿಚಂದ್ರನ್ ಸರ್ ಕೂಡ ಶಾಂತಿ ಕ್ರಾಂತಿನ ಅದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡಿದ್ದು ಸಿನಿಮಾ. ಆಮೇಲೆ ರಾಜ್ಕುಮಾರ್ ಸರ್ದು ಕೂಡ ಎಷ್ಟೋ ಸಿನಿಮಾಗಳು ಇಲ್ಲಿಂದ ಆಚೆಗೆ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ವರ್ಕ್ ಆಗಿದ್ದಾವೆ. ಈಗ ಆ ಥರ ನೋಡಿದ್ರೆ ಪ್ಯಾನ್ ಇಂಡಿಯಾ ಏನು ಹೊಸ್ತಲ್ಲ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಇದು ಉಪೇಂದ್ರ ಅವ್ರ ಸಿನಿಮಾನ ಚೈನೀಸ್ ಭಾಷೆವರೆಗೂ ಕೂಡ ಡಬ್ ಆಗಿತ್ತು. ಆಮೇಲೆ ಉಪ್ಪಿ ಸರ್ದು ಸಿನಿಮಾಗಳು ತೆಲಂಗಾಣದಲ್ಲಿ ಪ್ರಪ್ರಥಮ ಬಾರಿ ಕನ್ನಡದವ್ರದ್ದು ಸಿನಿಮಾ 100 ಡೇಸ್ ಓಡಿತ್ತು ಅಂತೇಳಿ ಕೂಡ ನ್ಯೂಸ್ ಆಗಿತ್ತು ಆ ಸಮಯದಲ್ಲಿ. ಬಟ್ ಪ್ರಯತ್ನ ಮಾಡಿದ್ದಾರೆ ಮೇಡಮ್ ಎಲ್ಲನೂ. ಪ್ಯಾನ್ ಇಂಡಿಯಾ ಅನ್ನೋದು ಹೊಸ್ದಾಗೇನು ಅಲ್ಲ ಮೇಡಮ್, ಅದು ಹಳೇದೇ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದನೂ ಅದನ್ನು ಡಬ್ಬಿಂಗ್ ಅನ್ನೋದನ್ನ ಅಷ್ಟೇ ವಿರೋಧ ಮಾಡಿದರು. ಡಬ್ಬಿಂಗ್ ಆಗೋದ್ರಿಂದ ನಮ್ಮ ಕನ್ನಡದವ್ರಿಗೆ, ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ಗೆ ಅದು ಸ್ವಲ್ಪ ಸಾಧಕ ಬಾಧಕಗಳು ಇರೋದ್ರಿಂದ ಅದನ್ನಷ್ಟೇ ವಿರೋಧಿಸಿದರು. ಸಿನಿಮಾನ ಇಲ್ಲಿಂದ ಗಡಿ ಮೀರಿ ಸಿನಿಮಾನ ತೊಗೊಂಡು ಹೋಗ್ಬೇಕನ್ನೋದು ಪ್ರತಿಯೊಬ್ಬ ನಮ್ಮ ಕನ್ನಡದ ಹಿರಿಯ ನಿರ್ದೇಶಕರಿಗೆ ಅದು ಆಲ್ರೆಡಿ ಅದು ತುಂಬ ಸುಲಭನೂ ಆಗಿತ್ತು ಮೇಡಮ್ ಅದು ಎಸ್ಪೆಷಲಿ. ಹಾಗಾಗಿ ಅದನ್ನೇನು ಪ್ಯಾನ್ ಇಂಡಿಯಾ ಖಂಡಿತವಾಗ್ಲೂ ಒಳ್ಳೆಯದೇ. ಆದರೆ ಬಿಗ್ ಬಜೆಟ್ ಸಿನಿಮಾಗಳು, ಆಮೇಲೆ ಚಿಕ್ಕ ಬಜೆಟ್ ಸಿನಿಮಾಗಳು ಅಂತೇನಿಲ್ಲ, ಅದಕ್ಕೂ 150 ರೂಪಾಯಿನೇ ಕೊಡ್ತಾರೆ, 200 ರೂಪಾಯಿನೇ ಕೊಡ್ತಾರೆ, ಇದಕ್ಕೂ 200 ರೂಪಾಯಿನೇ ಕೊಡ್ತಾರೆ. ಹಾಗಾಗಿ ಸಿನಿಮಾ ಪ್ಯಾನ್ ಇಂಡಿಯಾ ಅನ್ನೋದನ್ನು ಆ ಒಂದು ಬಜೆಟ್ ನಿರ್ಧಾರ ಮಾಡುತ್ತೆ ಮೇಡಮ್, ಕಾನ್ಸೆಪ್ಟನ್ನು ನಿರ್ಧಾರ ಮಾಡಲ್ಲ. ಆ ಬಜೆಟ್ ನಿರ್ಧಾರ ಮಾಡಿ ಪ್ಯಾನ್ ಇಂಡಿಯಾ ಅನ್ನೋದನ್ನು ಆ ನಿರ್ದೇಶಕ ಮತ್ತು ನಿರ್ಮಾಪಕ ಕೂತು ನಿರ್ಧಾರ ಮಾಡಿ ತೊಗೊಂಡೋಗೋವಂಥದ್ದು. ಅದಕ್ಕೂ ಮತ್ತು ಈಗ ನಮ್ಮಂಥ ಹೊಸಬರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಅಂದ್ರೆ ಸರ್, ಈಗ ಹೊಸಬರಿಗೆ ಸಿನಿಮಾ ನಿರ್ಮಾಣ ಎಷ್ಟು ಅಂದ್ರೆ ಜಾಸ್ತಿ ಆಗುತ್ತೋ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಕೌಶಲ್ಯನ ತೋರಿಸ್ಕೊಳಕ್ಕಾಗ್ಲಿ ಅಥವಾ ನಮ್ಮ ಹೊಟ್ಟೆಪಾಡಿಗಾಗ್ಲಿ ಈ ತರದ ಒಂದು ಅವಕಾಶ ಸಿಗುತ್ತೆ. ಇದೇನಾಗಿದೆ ಅಂದ್ರೆ ಸ್ಟಾರ್ ಹೀರೋಗಳೆಲ್ಲ ಅಂದ್ರೆ ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿರೋದ್ರಿಂದ ಇದು ನಿಮ್ಗೆ ಹೆಂಗೆ ಹೊಡ್ತಾ ಬಿಡುತ್ತೆ? ಅಥವಾ ನೀವು ಒಬ್ಬ ಡೈರೆಕ್ಟರ್ ಆಗಿ ಹೇಳೋದಾದ್ರೆ ಇದು ಹೆಂಗೆ? ಇಲ್ಲ ಅಥವಾ ಇಲ್ಲ ಅವ್ರು ಹೋಗ್ತಿರೋದು ಕರೆಕ್ಟ್ ಇದೆಯಾ? ಇಲ್ಲ ಮೇಡಮ್, ಅವ್ರು ಹೋಗ್ತಾ ಇರೋದು ಕರೆಕ್ಟಾಗಿದೆ ಮೇಡಮ್. ಯಾಕಂದರೆ ಪ್ರತಿಯೊಬ್ಬರು ಒಂದು ಹಂತನ ಮುಟ್ಟಬೇಕಲ್ಲ ಮೇಡಮ್. ಪ್ರತಿಯೊಬ್ಬರು ಮುಟ್ಟೋದು ಏನು ಹೇಳಿ, ಲಾಸ್ಟ್ ಒಂದು ಡೆಸ್ಟಿನೇಷನ್ ಅಂತಿರುತ್ತೆ. ಆ ಡೆಸ್ಟಿನೇಷನ್ ಎಲ್ಲರೂ ಟಚ್ ಮಾಡಲೇಬೇಕಲ್ಲ ಮೇಡಮ್. ಈಗ ಯಶ್ ಸರ್ ಫಸ್ಟ್ ಆ ಡೆಸ್ಟಿನೇಷನ್ ಟಚ್ ಆದಮೇಲೆ ರಿಷಬ್ ಸರ್ ಮಾಡಿದರು ಅದನ್ನು. ಹಾಗೆ ರಿಷಬ್ ಶೆಟ್ಟಿ ಸರ್ ಇವಾಗ ಅದಕ್ಕಿಂತ ಮುಂಚೆ 1-2 ಚಿಕ್ಕ ಮೂವಿಗಳನ್ನ ಒಪ್ಕೊಂಡಿದ್ರು. ಅದನ್ನು ಬಿಡಬೇಕಾಗಿರೋ ಕಾರಣ ಏನು ಅಂದರೆ ಇನ್ನೂ ಈಗ ಡೆಸ್ಟಿನೇಷನ್ ರೀಚ್ ಆದಮೇಲೆ ಅದಕ್ಕಿಂತ ಮೇಲೆ ಇನ್ನೇನು ಮಾಡಬೇಕು ಅನ್ನೋ ಆಲೋಚನೆ ಅವ್ರಿಗೆ ಬಂದಿರೋದ್ರಿಂದ ಅದನ್ನು ಮಾಡಲೇಬೇಕು ಮೇಡಮ್. ಹಾಗಾಗಿ ಇನ್ನೊಂದು ಏನು ಅಂದರೆ ನೀವು ಹೇಳ್ದಂಗೆ ಅವ್ರು ಸ್ಟಾರ್ ಸಿನಿಮಾಗೆ ಇಂಡಸ್ಟ್ರಿ ಪ್ರೇಕ್ಷಕರನ್ನ ಕರ್ಕೊಂಬರೋ ತಾಕತ್ತಿದೆ ಮೇಡಮ್. ಆದರೆ ಹೊಸಬರು ಟೆಕ್ನಿಷಿಯನ್ಸ್ ಏನಿದ್ದಾರೆ ನೋಡಿ, ಈಗಲೂ ಕೂಡ ಎಷ್ಟೋ ನಟರುಗಳು ನಾವು ಡೈರೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಈ ಮಾತು ಹೇಳಿದ್ದಾರೆ. ಬರೀ ಸ್ಟಾರ್ ನಟರಿಂದನೇ ನಮ್ಮ ಇಂಡಸ್ಟ್ರಿ ನಡೀತಾ ಇಲ್ಲ. ಈಗ ಹೊಸಬರು ಏನು ಎಂಟ್ರಿ ಆಗ್ತಿದಾರಲ್ಲ, ಡೈರೆಕ್ಟರ್ಗಳು, ಹೀರೋಗಳು, ಅವ್ರು ಏನು ಸಿನಿಮಾ ಒತ್ಕೊಂಬಂದು ಮಾಡ್ತಾ ಇದ್ದಾರಲ್ಲ, ಅವರಿಂದನೇ ಇಂಡಸ್ಟ್ರಿ ನಡೀತಾ ಇದೆ. ಯಾಕೆಂದರೆ ಎಲ್ಲ ಚಿಕ್ಕ ಟೆಕ್ನಿಷಿಯನ್ಸ್ಗೆ ಈ ದೊಡ್ಡ ಪ್ರೊಡಕ್ಷನ್ನು ಚಾನ್ಸ್ ಕೊಡೋಕ್ಕಾಗಲ್ಲ. ನಾವೇ ನಮ್ಮಂಥವರೇ ಅವ್ರನ್ನೆಲ್ಲ ಕರ್ಕೊಂಡು ಸಿನಿಮಾ ಮಾಡಬೇಕಾಗುತ್ತೆ. ಈಗಲೂ ಕೂಡ ಆ ಮಾತಿದೆ ಮೇಡಮ್, ಎಷ್ಟೋ ಸರಿ ನಾನು ಈ ಕಿವಿಲಿ ಕೇಳಿದ್ದೀನಿ, ಚಿಕ್ಕವರಿಂದನೇ ಇಂಡಸ್ಟ್ರಿ ನಡೀತಾ ಇದೆ, ಬರೀ ದೊಡ್ಡವರಿಂದ ಮಾತ್ರ ಅಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ಬ ನಿರ್ಮಾಪಕನ ಹಿಡ್ಕೊಂಬರ್ತಾನಲ್ಲ ನಿರ್ದೇಶಕ, ಅಂಥವರಿಂದ ಗ್ಯಾರಂಟಿ ಈ ಸಿನಿಮಾ ಚಿತ್ರರಂಗ ಅವ್ರಿಗೆ ಕೆಲಸ ಸಿಕ್ಬಿಟ್ಟು ರನ್ ಆಗ್ತಾನೇ ಇದೆ ಮೇಡಮ್. ಸರ್, ನಿನ್ನೆ ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ರು, ಕನ್ನಡ ಸಿನಿಮಾನ ನೋಡಿ ಅಂತ ಹೇಳಿ ಬೇಡಕ್ಕೆ ಹೋಗ್ಬೇಡಿ, ಒಳ್ಳೊಳ್ಳೆ ಸಿನಿಮಾ ಕೊಡಿ, ಖಂಡಿತ ಬಂದು ನೋಡ್ತಾರೆ ಅಂತ ಹೇಳಿ. ನಿಜ ಮೇಡಮ್. ಈಗ ಸುದೀಪ್ ಸರ್ ಹೇಳಿರೋದ್ರಲ್ಲಿ 100% ಕರೆಕ್ಟ್ ಮೇಡಮ್. ಬೇಡ್ಕೊಳ್ಳೋ ಅಂಥದ್ದು ಅದು ಇಲ್ಲವೇ ಇಲ್ಲ ಮೇಡಮ್. ಬೇಡಿಕೆ ಅಂದರೆ ನಾವು ಪ್ರೇಕ್ಷಕರನ್ನ ಬೇಡಬೇಕನ್ನೋದು ಇಲ್ಲವೇ ಇಲ್ಲ. ಅವರು ಸರ್ ಹೇಳಿರೋದ್ರಲ್ಲಿ 100ಕ್ಕೆ 100 ಸತ್ಯನೇ. ನಾವು ಯಾಕಂದರೆ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾನೇ ನೋಡ್ಕೊಂಡು ಬೆಳೆದವರು. ಈ ಒಂದು ಮೇಡಮ್ ಹೆಂಗೆ ಅಂದರೆ, ಈಗ ಪ್ರೇಕ್ಷಕನ ದೃಷ್ಟಿ ಚೇಂಜ್ ಆಗೋಗಿದೆ ಮೇಡಮ್. ಈಗ ಮೊದಲಿದ್ದು ನಾವು 90s ಕಿಡ್ಸು, ನಾವು ನೋಡ್ತಾ ಇದ್ದದ್ದು ಸಿನಿಮಾ ರೀತಿಯೇ ಬೇರೆ, ಇವಾಗಿರೋರು ನೋಡ್ತಾ ಇರೋದೇ ಬೇರೆ. ಯಾಕೆಂದರೆ ಇವಾಗ ಸ್ಟ್ರೀಮ್ಸ್ ಬಂದಿದ್ದಾವೆ, ಈಗ OTT ಪ್ಲ್ಯಾಟ್ಫಾರ್ಮ್ಸು ಕಂಪ್ಲೀಟಾಗಿ ಮೊಬೈಲಲ್ಲೇ ಸಿಗ್ತಿದ್ದಾವೆ. ಈಗ ಯಾವುದಾದ್ರೂ ನನಗೆ ಥಿಯೇಟ್ರಲ್ಲಿ ಅದ್ಭುತವಾಗಿ ನನಗೆ ಅದು ಕಾಣಿಸುತ್ತೆ ಸಿನಿಮಾ, ನಂಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು
ಥಿಯೇಟ್ರಿಗೆ ಬರ್ತಾ ಇದ್ದಾನೆ. ಹಾಗಾಗಿ ನಾವೇನಿಲ್ಲ, ಪ್ರೇಕ್ಷಕನ್ನ ಈ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡ್ಬೋದು, ಖಂಡಿತ ನೀವು ನೋಡ್ಬೋದು ಅಂತ ನಾವು ಪ್ರಚಾರದ ಮುಖಾಂತರ ಅವ್ರನ್ನ ಕರೆ ತರಬೇಕೇ ಹೊರತು ಅವ್ರನ್ನ ನಾವು ಬೇಡ್ಕೊಂಡು ಕೂರೋದ್ರಲ್ಲಿ ಅಥವಾ ಇನ್ನೊಂದು ಏನಂದರೆ ಅವ್ರನ್ನ ಬೈಕೊಂಡು ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಅವ್ರು ಆಮೇಲೆ ಸರ್ ಇನ್ನೊಂದು ಮಾತು ಹೇಳಿದ್ದಾರೆ, ಎಲ್ಲ ಇಂಡಸ್ಟ್ರಿನೂ ಈ ಥರ ಪರಿಸ್ಥಿತಿಗೆ ಹೊರ್ತಾಗಿಲ್ಲ ಅಂತ. ಖಂಡಿತ ಮೇಡಮ್, ಯಾಕಂದರೆ ಇದೇ ಥರ ಕಷ್ಟ ಪ್ರತಿಯೊಂದು ಇಂಡಸ್ಟ್ರಿಲೂ ಇದೆ. ಅದೇ ಥರ ನಮ್ಮ ಇಂಡಸ್ಟ್ರಿಲಿ ಇದೆ. ನಮ್ಮ ಇಂಡಸ್ಟ್ರಿಲಿ ಕೂಡ ಪ್ರೇಕ್ಷಕರನ್ನ ಕರೆ ತರಬೇಕು ಅನ್ನೋಕ್ಕೆ 100% ಈಗ ಭೀಮ ಮತ್ತು ಕೃಷ್ಣ ಪ್ರಣಯ ಸಖಿ ಎರಡೂ ಸಿನಿಮಾಗಳನ್ನು ಉತ್ತರ ಕೊಟ್ಟಿದೆಯಲ್ಲ ಮೇಡಮ್. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಶಾಕಾಹಾರಿ ಮತ್ತು ಇವ್ರದ್ದು ಸಿನಿಮಾ ಬ್ಲಿಂಕ್ ಸಿನಿಮಾ ಏನಿದೆ, ಅವೆರಡು ಸಿನಿಮಾಗಳನ್ನು ಪ್ರೇಕ್ಷಕರನ್ನ ಕರ್ಕೊಂಬಂದಿದ್ದಾವಲ್ಲ ಮೇಡಮ್. ಹಾಗಾಗಿ ಪ್ರೇಕ್ಷಕರನ್ನ ಕರೆಸೋವಂಥ ಕೆಪಾಸಿಟಿ ನಮ್ಮ ಸಿನಿಮಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಬರ್ತಾರೆ. ಓಕೆ ಸರ್, ಒಬ್ಬ ನಿರ್ದೇಶಕನಾಗಿ ಈ ಸಿನಿಮಾ ಅಂದ್ರೆ ಒಂದು ಸಿನಿಮಾ ಮಾರ್ಕೆಟ್ ಅಲ್ಲಿ ಒಂದು ಮಾರ್ಕೆಟ್ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತಲ್ಲ, ಅದರಲ್ಲಿ ಜನ ಅಂದ್ರೆ ಕೊಂಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆಯಾ, ಅಥವಾ ಕೊಂಡ್ಕೊಂಡ್ರೆ ಯಾವ ವಿಚಾರಕ್ಕೆ ಇದು ಕಮರ್ಷಿಯಲ್ ವಿಚಾರವಾಗಿ ಅಂದ್ರೆ ಮಾರ್ಪಾಡಾಗುತ್ತೆ ಅನ್ನೋದು? ಕೊಂಡುಕೊಳ್ಳೋದು ಇದೆ ಮೇಡಮ್, ಕೊಂಡುಕೊಳ್ಳೋದು ಸ್ವಲ್ಪ ಸಂಸ್ಕೃತಿ ಇವಾಗ ಕಮ್ಮಿ ಆಗಿದೆ. ಮಾರ್ಕೆಟಿಂಗ್ ನೀವು ಹೇಳಿದ ಪ್ರಕಾರ ಕೊಂಡುಕೊಂಡು ಹೋಲ್ಸೇಲ್ ಆಗಿ ಕೊಂಡ್ಕೊಳ್ಳೋ ಅಂಥದ್ದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಸಣ್ಣ ಪುಟ್ಟ ಲಾಭ ನಷ್ಟಗಳನ್ನ ನೋಡಿಕೊಂಡು ಅವ್ರುಗಳು ಕೊಂಡುಕೊಳ್ಳೋದು ಕಮ್ಮಿ ಆಗಿದೆ. ಬಟ್ ಅವ್ರಿಗೆ ಕೊಂಡ್ಕೋಬೇಕು ಅಂತ ಅವ್ರಿಗೆ ನಾವು ಇದರಲ್ಲಿ ಇಂತಿಷ್ಟು ಎಲಿಮೆಂಟ್ಸ್ ಇದೆ, ಇಂತಿಷ್ಟು ನೀವು ಮಾರ್ಕೆಟಿಗೆ ಈ ಸಿನಿಮಾ ಖಂಡಿತವಾಗ್ಲೂ ಮಾರ್ಕೆಟಲ್ಲಿರೋ ಜನರನ್ನ ನೀವು ತೊಗೊತೀರಲ್ಲ, ಕೊಂಡ್ಕೊಂಡು ನೀವೇನು ಯಾವ ಜಾಗಕ್ಕೆ ಹೋಗ್ತೀರಿ, ಯಾವ ಹೋಗ್ತೀರಿ, ಆ ಪ್ಲಾಟ್ಫಾರ್ಮಲ್ಲಿ ಇರೋವಂಥ ಅಭಿಮಾನಿಗಳನ್ನಾಗಲಿ ಪ್ರೇಕ್ಷಕರನ್ನಾಗಲಿ ಸೆಳ್ಕೊಳ್ಳೋಕ್ಕೆ ನನ್ನ ಸಿನಿಮಾ ಎಷ್ಟು ಮ್ಯಾಗ್ನೆಟಿಕ್ ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದರೆ ಖಂಡಿತ ಕೊಂಡ್ಕೊತಾರೆ. ಅದು ಬಿಟ್ಟರೆ ಮೇಡಮ್, ನಾವು ಯಾವ ರೀತಿ ಮಾಡಬೇಕು ಅಂದರೆ, ಪ್ರೇಕ್ಷಕರನ್ನ ಥಿಯೇಟ್ರಿಗೆ ತರಬೇಕು ಅಂದರೆ ಸ್ವಲ್ಪ ಈಗ ಬೆಳೆದಿರೋ ಅಂಥ ಸ್ಟಾರ್ಗಳನ್ನ ನಮ್ಮ ಕಡೆ ಮುಖ ಮಾಡಿಸಿ ನಮ್ಮ ಸಿನಿಮಾ ಬಗ್ಗೆ ಅವ್ರು ಮಾತಾಡೋ ಥರ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದಿಷ್ಟು 4 ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ. ಅದು ಬಿಟ್ಟರೂ ನಾನು ನಮ್ಮ ಸಿನಿಮಾನ ಒಂದಿಷ್ಟು TV ಪ್ಲ್ಯಾಟ್ಫಾರ್ಮ್ಗಳು ಖಂಡಿತವಾಗ್ಲಿ ತೊಗೊಳ್ತೀನಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ. ಆ ಥರದ ಅಪ್ರೋಚ್ ಮಾಡ್ತೀನಿ ಮೇಡಮ್. ಯಾಕಂದರೆ ಸೈದ್ಧಾಂತಿಕ ಸಿನಿಮಾ ಆಗಿರೋದ್ರಿಂದ ಆ ನೆಲೆಗಟ್ಟನ್ನು ಹೊಂದಿರೋವಂಥ ಕೆಲವೊಂದು ಪ್ಲಾಟ್ಫಾರ್ಮ್ ಒಳಗಡೆ ನನ್ನ ಸಿನಿಮಾನ ಕಳಿಸ್ತೀನಿ, ಅವ್ರು ತಗೊಳ್ತಾರೆ ಅನ್ನೋ ಒಂದು ಭರವಸೆನೂ ಇದೆ. ಸರ್, ಸಿದ್ದು ವಜ್ರಪ್ಪ ಒಬ್ಬ ಹೊಸ ಡೈರೆಕ್ಟರ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ರಾಹುತ ಅನ್ನೋಂಥ ಸಿನಿಮಾ ಅಂದರೆ ನೀವು ಮಾಡ್ತಾ ಇರೋಂಥದ್ದು. ಸೊ ಈ ಒಂದು ರಾಹುತ ಅನ್ನೋಂಥ ಪದದ ಮೀನಿಂಗ್ ಏನು? ರಾಹುತ ಅಂದರೆ ಅದೇ ಮೇಡಮ್, ಜಾಕಿ ಅಂತಲೇ ಅರ್ಥ. ಎಸ್ಪೆಷಲಿ ಅಂದರೆ ಕುದುರೆ ಪಳಗಿಸೋನು, ಕುದುರೆ ಓಡಿಸೋನು ಅಂತಲೇ ಅರ್ಥ. ಬಟ್ ಇಲ್ಲಿ ನಾನು ಆ ರಾಹುತನ ನನ್ನ ಸಿನಿಮಾಗೆ ಹ್ಯಾಪ್ಟಿ ಹೇಗೆ ಮಾಡಿದ್ದೀನಿ ಅಂದರೆ, ಆತ್ಮ ರಾಹುತ ಅಂದರೆ ಆತ್ಮ ಕೂಡ ಒಂದು ಕುದುರೆ ಇದ್ದ ಹಾಗೆ, ಆ ಕುದುರೆನ ಸವಾರ ಮಾಡೋನೇ ಆತ್ಮ ರಾಹುತ ಅನ್ನೋ ಒಂದು ಇದನ್ನ ಇಟ್ಕೊಂಡು ಥಾಟ್ ಇಟ್ಕೊಂಡು ಆತ್ಮ ರಾಹುತ ಅಂತೇಳಿ ಅದನ್ನು ಮಾಡಿದ್ದೀನಿ ಮೇಡಮ್. ಸರ್, ನೀವು ಡೈರೆಕ್ಟರ್ ಆಗಬೇಕು ಅನ್ನೋ ಥರದ್ದು ಆಸೆ ಉಟ್ಕೊಂಡಿದ್ದು ಹೇಗೆ? ನಿಮಗೆ ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿ ಯಾರು? ಯಾಕೆ ಈ ಒಂದು ಆಸೆ ಹುಟ್ಟಿತು ಅಂತ? ನನಗೆ ಇನ್ಸ್ಪಿರೇಷನ್ ಅಂತ ಬಂದ್ರೇ ಉಪೇಂದ್ರ ಸರ್ ಮೇಡಮ್. ನನಗೆ ಚಿಕ್ಕ ವಯಸ್ಸಿನಿಂದನೂ ಅವ್ರ ಸಿನಿಮಾ ನೋಡ್ಕೊಂಡೇ ಬಂದಿದ್ದೀನಿ ನಾನು. 5ನೇ ಕ್ಲಾಸು 6ನೇ ಕ್ಲಾಸ್ ಇರಬೇಕಾದ್ರೆ ಅವ್ರ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ದದ್ದು ನೋಡ್ಬಿಟ್ಟು ನಮಗೆ ಪದೇ ನಮ್ಮ ಟೀಚರ್ಸ್ಗಳು ಕರೆದ್ಬಿಟ್ಟು ಡ್ಯಾನ್ಸ್ ಮಾಡೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಅವಾಗಿಂದನೂ ಅದು ಒಂದು ಅಭಿಮಾನ ಅಂತಲೂ ಗೊತ್ತಿರಲಿಲ್ಲ. ಆ ಥರ ಒಂದು ಅಭಿಮಾನ ಉಪ್ಪಿ ಸರಿಂದ ಬಂತು. ಅದಾದಮೇಲೆ ಅವ್ರ ಸಿನಿಮಾ ನೋಡಿಕೊಂಡೆ ನಾನು ಅಂದರೆ ಬೆಳೆದಿದ್ದು ಎಲ್ಲ. ಈಗ ಹೈಸ್ಕೂಲಿಗೆ ಬಂದಾಗಿಂದನೂ ನಾನು ಥಿಯೇಟ್ರ್ ಟಚ್ ಮಾಡಿದ್ದೆ, ಅಲ್ಲಿವರೆಗೂ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿಂದ ಅವ್ರ ಸಿನಿಮಾಗಳನ್ನ ಯಾವ ರೀತಿ ಅಂದರೆ ಸಿಲೆಬಸ್ ಥರ ನೋಡ್ತಾ ಇದ್ದೆ ನಾನು. ಆಮೇಲೆ ಅವ್ರು ಕೊಡೋ ಇಂಟರ್ವ್ಯೂಸಲ್ಲಿ ಒಂದೊಂದು ಪುಸ್ತಕದ ಹೆಸರುಗಳು ಹೇಳ್ತಾಯಿದ್ರು. ಈಗ ಅವರು ರಜನಿ ಅಂತೇಳಿ ಒಂದು ಸಿನಿಮಾ ಮಾಡಿದ್ರು, ಅವಾಗೊಂದು ಹೇಳಿದ್ರು. ಪರೋಡಿ ಅಂತ ಒಂದು ಸಿನಿಮಾ ಮಾಡಿದರು. ಅವ್ರದ್ದು ಆ ಇಂಟರ್ವ್ಯೂಸಲ್ಲಿ ಎಷ್ಟೊಂದು ಇರ್ತಿತ್ತು ಅಂದರೆ ಬರೀ ಸಿನಿಮಾ ಬಗ್ಗೆ ಮಾತಾಡಿರ್ತಿರ್ಲಿಲ್ಲ ಅವರು. ಈಗ ಚಾಣಕ್ಯ ನೀತಿ ಬಗ್ಗೆ ಹೇಳ್ತಾಯಿದ್ರು. ಆ ಚಾಣಕ್ಯ ನೀತಿ ಹೇಗಿದೆ ಅಂತ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೊಂದು ಪುಸ್ತಕ ಸಿಗೋದು, ಆ ಪುಸ್ತಕದಿಂದ 10 ಪುಸ್ತಕ ಸಿಗೋದು. ಆ ಥರ ಒಂದು ಇನ್ಸ್ಪಿರೇಷನ್ನ ನಾನು ಉಪ್ಪಿ ಸರಿಂದನೇ ಪಡ್ಕೊಂಡಿದ್ದು. ಆಮೇಲೆ ಪ್ರೆಸೆಂಟಲ್ಲಿ ಬದುಕಿ ಅನ್ನೋದಿದೆ ನೋಡಿ, ಆ ಪ್ರೆಸೆಂಟೇಷನನ್ನು ನಾನು ಖಂಡಿತವಾಗ್ಲೂ ನಾನು ರೂಢಿಸ್ಕೊಂಡೆ ಮೇಡಮ್. ಹಾಗಾಗಿ ನನಗೆ ಈ ಸಿನಿಮಾ ಲ್ಯಾಂಡಲ್ಲಿ 10 ವರ್ಷ 12 ವರ್ಷ ಆದರೂ ಕೂಡ ನಾನು ಇನ್ನೂ ಆರಾಮಾಗಿ ಬದುಕ್ತಿದ್ದೀನಿ ಅಂದರೆ ಆ ನಿರೀಕ್ಷೆ ಅನ್ನೋ ಒಂದು ಭೂತನ ನಾನು ಇಟ್ಕೊಳ್ಳದೆ ಇರೋದಕ್ಕೇ ಅದು ಸಾಧ್ಯ ಆಗಿದ್ದು ಮೇಡಮ್. ಹಾಗಾಗಿ ಉಪ್ಪಿ ಸರೇ ನನಗೆ ಇನ್ಸ್ಪಿರೇಷನ್ ಎವರ್ ಗ್ರೀನ್. ಇವತ್ತು ನಾನು ಆ ಕತೆ ಮಾಡಿರೋದು ಅವರೊಂದು ಇನ್ಸ್ಪಿರೇಷನಲ್ಲೇ ಮಾಡಿದ್ದೀನಿ ಮೇಡಮ್.
ಸರ್ ಈಗ ಎಷ್ಟೊಂದು ಜನ ಯಂಗ್ಸ್ಟರ್ಸು ಅಂದರೆ ನಾನು ಹೊಸ ನಟರಾಗಬೇಕು ನಟಿಯರಾಗಬೇಕು ಈ ಥರ ನಾನೊಂದು ಡೈರೆಕ್ಟ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋ ಥರದ್ದೆಲ್ಲ ಆಸೆ ಇಟ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ನೀವು ಏನು ಸಜೆಷನ್ ಕೊಡಕ್ಕೆ ಬರ್ತೀರಾ? ಖಂಡಿತ ನೀವು ಹೊಸಬ್ರೆ, ಆಲ್ರೆಡಿ ನೀವು 10 ವರ್ಷದಿಂದ ನೀವು ನೋಡಿರೋದ್ರಿಂದ, ಇಂಡಸ್ಟ್ರಿ ನೋಡಿರೋದ್ರಿಂದ ಹೆಂಗಿದೆ ಇದರ ಏಳು ಬೀಳು, ಅಥವಾ ಹೊಸಬ್ರಿಗೆ ಏನಾದರೂ ಹೇಳೋದಾದರೆ? ಹೌದು ಮೇಡಮ್, ನಾನು ಹೊಸಬನೇ ಪಾಪ, ನಾನು ಅವ್ರಿಗೇನು ಹೇಳಬೇಕು. ಬಟ್ ಹೇಳ್ಬೇಕಂದ್ರೆ ಒಂದು ಹೇಳ್ಬೋದು ಮೇಡಮ್, ತಾಳ್ಮೆಯಿಂದ ಆ ಗುರಿನ ಕರೆಕ್ಟಾಗಿ ತಾಳ್ಮೆಯಿಂದ ಇದು ಮಾಡ್ಕೋಬೇಕು. ಬ್ಯಾಡ್ ಅಂದರೆ ಕೆಟ್ಟ ಪದಗಳು ಕೇಳಿಸ್ತವೆ, ಆಮೇಲೆ ಭಾಳ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಅದನ್ನು ಒಂದು ಚೂರು ತಿರುಗಿ ನೋಡ್ದೇ ಕರೆಕ್ಟಾಗಿ ಮೂಮೆಂಟ್ ಕೊಟ್ಬಿಟ್ರೆ ಗ್ಯಾರಂಟಿ ಅದ್ಭುತ ನಟನ ಆಗ್ಬೋದು ಮೇಡಮ್. ಆದರೆ ಹೇಗೆ ಅಂದರೆ ಅಲ್ಲಿ ತಪ್ಪು ಮಾಡ್ತಾ ಇರೋದು ಇಷ್ಟೇ ಮೇಡಮ್. ನಾನು ನೋಡ್ದಂಗೆ ಹೊಸಬ್ರು ತಪ್ಪು ಮಾಡ್ತಾ ಇರೋದು ಹೇಗೆ ಅಂದರೆ, ಅಲ್ಲಿ ಕಾಣ್ತಾ ಇದೆ ದೂರದ ಬೆಟ್ಟ ನುಣ್ಣಗೆ ಅನ್ನಂಗೆ, ದೂರದ ಬೆಟ್ಟ ನೋಡ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮೈಸೂರು ರೂಟಲ್ಲೇ ಹೋಗಲ್ಲ ಇವರು, ಮಾಗಡಿ ರೂಟಲ್ಲೋ ಇನ್ಯಾವುದೋ ರೂಟಲ್ಲೋ ಹೋಗ್ತಾರೆ. ಆ ರೂಟಲ್ಲಿ ಹೋಗ್ಬಿಟ್ಟು ನನಗೆ ಆ ಡೆಸ್ಟಿನೇಷನ್ನೇ ಸಿಗಲಿಲ್ಲ ಅಂತಾರೆ ಸೆಂಟ್ರಲ್ಲಿ. ಆಮೇಲೆ ಇನ್ನೊಂದು ನಮಗೆ ಒಬ್ರು ಯಾರೋ ಹೇಳಿದ್ರು, ಈಗಲೇ ಹೆಂಗೆ ಹೇಳಿದ್ರು ಅಂದರೆ, ಇವರು ಪ್ರಶಾಂತ್ ನೀಲ್ ಅವರು ನಾನೇನೋ ಊಟ ಮಾಡ್ಕೊಂಡು ನಾನು ಸ್ಕ್ರಿಪ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ಕೊಳ್ಳಿ. ಇವರು ಏನಿಲ್ಲ, ಹೌದು ನಾನು ಊಟ ಮಾಡ್ಕೊಂಡೆ ಸ್ಕ್ರಿಪ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಗರೇಟ್ ಹಿಡ್ಕೊಂಡು ಹೊಂಟೋಗ್ತಾರೆ. ಆ ಥರ ಎಲ್ಲ ಆಗಬಾರ್ದು ಮೇಡಮ್. ಯಾಕಂದರೆ ಅವ್ರ ಪರಿಸ್ಥಿತಿ, ಅವ್ರ ಅನುಗುಣ ಅದು ಬೇರೆಯೇ ಇರ್ತದೆ. ನಾನು ಇವಾಗ ಹೊಸಬ್ರಾಗಿ ನಾವು ಬಂದಿದ್ದೀವಿ ಅಂದಮೇಲೆ ನಾನು ಹೊಸಬ ಅನ್ನೋದು ಫಸ್ಟ್ ನೆನಪಿರಬೇಕು ಮೇಡಮ್. ನನಗೆ ಅನುಭವ ಮೊದಲು ಆಗಬೇಕು ಅನ್ನೋದು ನೆನಪಿರಬೇಕು. ಆ ಅನುಭವ ಎಷ್ಟರ ಮಟ್ಟಿಗೆ ಅಂದರೆ ನಮ್ಮೊಳಗಡೆ ಅದು ಲೀನ ಆಗಬೇಕು ಅನುಭವ. ಆವಾಗಲೇ ಮಾತ್ರ ಗ್ಯಾರಂಟಿ ಹೊಸಬ ಅಳಬನಾಗೋಕ್ಕೆ ಅದು ದಾರಿ ಹುಡುಕುತ್ತೆ. ನೀವು 10 ವರ್ಷ ಅನುಭವದಲ್ಲೇ ಅಳಬನಾಗಬೇಕು. ಅದಾದಮೇಲೆ ನೀವು ಹೊಸಬನಾಗಿ ಈ ರೀತಿ ಮುಂದೆ ಕೂತು ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಆಮೇಲೆ 2 ವರ್ಷ ಟ್ರೈ ಮಾಡ್ತಾರೆ, 3ನೇ ವರ್ಷಕ್ಕೆ ನನಗೆ ಸಾಕಾಗೋಯ್ತು ಅಂತ ಡ್ರಾಪ್ ಮಾಡ್ತಾರೆ. ಇನ್ಯಾವುದೋ ಆಮೇಲೆ ಇನ್ನೊಂದು ನನಗೆ ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳಿ ಹೊಂಟೋಗ್ತಾರೆ. ಸಿನಿಮಾ ಇಂಡಸ್ಟ್ರಿಲಿ ನಾನು ಬಂದು ದುಡ್ಡು ಮಾಡ್ತೀನಿ ಅಂತಂದು ಕೂತ್ಕೊಂಡ್ರೆ, ದುಡ್ಡು ಎಂಬೋ ನಿರೀಕ್ಷೆನೂ ಇದ್ದಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಬಂದು ಸಿಗಲ್ಲ ಮೇಡಮ್ ದುಡ್ಡು. ಅದು ಸಿಗಬೇಕು ಅಂದರೆ ನೀವು ಮೊದಲು ಪರಿಶ್ರಮ ಅನ್ನೋದನ್ನ ಇನ್ವೆಸ್ಟ್ ಮಾಡಬೇಕು, ತದನಂತರ ಅದು ಬಡ್ಡಿಯಾಗಿ ಕನ್ವರ್ಟ್ ಆಗುತ್ತೆ. ಸರ್, ಕೊನೆಯದಾಗಿ ನಿಮ್ಮ ಮಾತು, ಯಾಕೆ ಜನ ಬಂದು ಥಿಯೇಟರಲ್ಲಿ ರಾಹುತ ಸಿನಿಮಾ ನೋಡಬೇಕು ಮೇಡಮ್? ಯಾಕಂದರೆ ನಾನು ಕೂಡ ಒಂದು ಕನಸು ಕಟ್ಕೊಂಡೆ ಹೊಸಬನಾಗಿ ತಂದಿದ್ದೀನಿ. ನೀವು ಹೆಂಗೆ ದುನಿಯಾ ಸಿನಿಮಾ ನೋಡಿದ್ರೋ ಹೊಸಬ್ರನ್ನ, ನೀವು ಹೆಂಗೆ ಮುಂಗಾರು ಮಳೆ ಸಿನಿಮಾ ನೋಡಿದ್ರೋ, ಅಥವಾ ಇನ್ನೊಂದಿಷ್ಟು ಒಳ್ಳೆಗಳು ಸಿನಿಮಾ ನೋಡ್ತಾ ಬಂದರು, ಈಗ ಒಂದು ಮೊಟ್ಟೆ ಕಥೆನೂ ನೀವು ಹೆಂಗೆ ನೋಡಿದ್ರೋ ಅದೇ ರೀತಿ ಅಷ್ಟು ಸಿನಿಮಾಗಳು ನಿಮ್ಗೆ ಹೆಂಗೆ ಒಂದು ಡಿಫ್ರೆನ್ಸ್ ಫೀಲ್ ಕೊಡ್ತೋ, ಪ್ರೇಕ್ಷಕನಾಗಿ ನಿಮಗೆ ಏನು ಬೇಕು ಏನು ಬೇಡ ಅಂತ ನಾನು ಒಂದಿಷ್ಟು ಜಡ್ಜ್ ಮಾಡಿದ್ದೀನಿ. ತುಂಬ ಜಡ್ಜ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಯಾಕಂದರೆ ನನಗೂ ಅನುಭವ ಕಮ್ಮಿನೇ. ಹಾಗಾಗಿ ಅದೇ ಥರ ಒಂದು ಒಳ್ಳೆ ಫೀಲ್, ಒಂದು ನಾಗಮಂಡಲದ ರೀತಿ ಒಂದು ಸಿನಿಮಾ ನಿಮಗೆ ಫೀಲ್ ಕೊಡುತ್ತೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ವಿಷಯನ ನಿಮ್ಮ ಮೆದುಳಿಗೆ ಟಚ್ ಆಗೋ ಥರ ಹೇಳೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಈ ಮುಖಾಂತರ, ನಿಮ್ಮ ಮುಖಾಂತರ, ನಿಮ್ಮ ಚಾನೆಲ್ ಮುಖಾಂತರ ಪ್ರೇಕ್ಷಕರನ್ನ ಕೇಳ್ಕೊಳ್ಳೋದು ಏನಂದರೆ, ರಾಹುತ ಸಿನಿಮಾನ ನೀವು ಒಂದೇ ಒಂದು ಸರಿ ನೋಡಿ, ಅದು ಚೆನ್ನಾಗಿದ್ದರೆ ಮತ್ತೊಂದು ಸರಿ ನೋಡಿ. ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ನನ್ನ ಹೆಸರು ಹಿಡಿದ್ಬಿಟ್ಟೆ ನೀವು ಬೈಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಅದನ್ನು ರಿಸೀವ್ ಮಾಡ್ಕೊಳ್ತೀನಿ, ತಿದ್ಕೊಳ್ತೀನಿ.